ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಇನ್ ಕೇಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ವಿಡಿಯೋ ಪೋಸ್ಟ್ ಮಾಡಿ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಫಸ್ಟ್ ವಿಡಿಯೋನ ನೀವೇ ನೋಡ್ಬೋದು. ಹಾಗಾಗಿ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಮಧ್ಯಾಹ್ನ ಅಂದರೆ ಒಂದು 12 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ದಿವಾನ್ ಸೋಫಾನ ಕ್ಲೀನ್ ಮಾಡ್ಕೊತಿದ್ದೆ. ಆವಾಗ ನೆನಪಾಯಿತು, ಒಳಗಡೆನೂ ಕೂಡ ಕ್ಲೀನ್ ಮಾಡಿಕೊಂಡು ತುಂಬ ದಿನ ಆಯಿತು. ಇವಾಗಂತೂ ಆಷಾಢ ಗಾಳಿ ತುಂಬಾ ಇದೆ ಅಲ್ವಾ. ದಿನಕ್ಕೆ 1 ಸಲ 2 ಸಲ ಬಳಿದ್ರೂ ಕಡಿಮೆನೇ, ಅಷ್ಟು ಮನೆಯಲ್ಲಿ ಧೂಳು ಬರ್ತಾನೆ ಇರುತ್ತೆ. ಹಾಗಾಗಿ ಒಂದು ಸಲ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇವತ್ತು ಹೆಂಗಿದ್ರೂ ಫ್ರೀ ಇದೆ, ಅದಕ್ಕೇ ಎಲ್ಲನೂ ಕೂಡ ತೆಗೆದು ಕ್ಲೀನ್ ಮಾಡ್ಕೊತಿದ್ದೀನಿ. ಆವಾಗವಾಗ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ನಮಗೇ ಒಳ್ಳೆಯದು. ಜಾಸ್ತಿ ಗಾಳಿ ಧೂಳು ಬಂದಿಲ್ಲ ಅಂದರೆ ಒಂದು ವಾರಕ್ಕೊಮ್ಮೆ ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು. ಇವಾಗಂತೂ ಗಾಳಿ ಇರೋದ್ರಿಂದ ಡೈಲಿ ಕ್ಲೀನ್ ಮಾಡಿಕೊಂಡ್ರೂ ಕಡಿಮೆನೇ ಅನಿಸುತ್ತೆ. ಅದಕ್ಕೇ ಇವತ್ತು ಸ್ವಲ್ಪ ಫ್ರೀ ಇದ್ದೆ. ಇದನ್ನು ಕ್ಲೀನ್ ಮಾಡಿಕೊಂಡು ಬೇಡದೇ ಇರೋ ವಸ್ತುಗಳನ್ನೆಲ್ಲನೂ ಕೂಡ ಇದರಲ್ಲಿ ಹಾಕಿ ಇದನ್ನು ಕ್ಲೋಸ್ ಮಾಡಿ ಇಟ್ಬಿಟ್ರೆ ಹೊರಗಡೆ ಯಾವ ವಸ್ತುಗಳು ಕಾಣಲ್ಲ. ನಮಗೆ ನೆಸೆಸಿಟಿ ಇಲ್ಲದೆ ಇರೋದನ್ನು ಇದರಲ್ಲೇ ಹಾಕಿ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ಆಮೇಲೆ ಬೆಡ್ಡೆಲ್ಲನೂ ಕೂಡ ಹಾಕಿ ಮತ್ತು ಕುಷನ್ ಕವರೆಲ್ಲನೂ ಕೂಡ ನೀಟಾಗಿ ಧೂಳೆಲ್ಲನೂ ಕೂಡ ತೆಗೆದು ಮತ್ತು ಮೊದಲು ಯಾವ ರೀತಿ ಇತ್ತೋ ಅದೇ ರೀತಿಯೇ ಹಾಸ್ಕೊಂಡೆ. ಇನ್ನು ಒಂದು ಸ್ವಲ್ಪ ಫ್ರೂಟ್ ಎಲ್ಲನೂ ಕೂಡ ತಿಂದು ನನ್ನ ಹಸ್ಬೆಂಡು ಕರ್ಜಿಕಾಯಿ ತೊಗೊಂಡು ಬಂದಿದ್ದರು. ಇನ್ನು ಅದ್ರದ್ದು ಪಲ್ಯ ಮಾಡ್ಕೊಳ್ಳೋಣ ಅಂತ ಅದನ್ನು ತೊಳಿತಾ ಇದ್ದೀನಿ. ಇದ್ರದ್ದು ತುಂಬೆಲ್ಲನೂ ಕೂಡ ತೆಗೆದು ಒಂದು ಸಲ ನೀಟಾಗಿ ತೊಳ್ಕೊಬೇಕು. ಹೊಲದಲ್ಲಿ ಬೆಳೆದಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಕಸ ಕಡ್ಡಿ ಈ ಥರ ಮಣ್ಣೆಲ್ಲನೂ ಕೂಡ ಇರುತ್ತೆ. ಅದನ್ನು ಎಲ್ಲನೂ ಕೂಡ ಒಂದು ಸಲ ತುಂಬೆಲ್ಲನೂ ಕೂಡ ಸೋಸಿ ಒಂದು ಸಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಈ ಸೀಸನಲ್ಲಿ ಟ್ರೈ ಮಾಡಲೇಬೇಕು. ಆಲ್ಮೋಸ್ಟ್ ಎಲ್ಲರೂ ಕೂಡ ಮಾಡಿರ್ತೀರ ಅಂತ ಅಂದ್ಕೊತೀನಿ. ನಾನೇ ಒಂದು ಸ್ವಲ್ಪ ಲೇಟಾಗಿ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ ತೊಗೊಂಡು ಬಂದಿದ್ದಿಲ್ಲ. ಇವತ್ತು ಅಲ್ಲಿ ಕಂಡಿತ್ತು ಅಂತ ತೊಗೊಂಡು ಬಂದಿದ್ದರು 1-2 ಸೇರು. ಅದನ್ನೆಲ್ಲನೂ ಕೂಡ ನೀಟಾಗಿ ಸೋಸಿ ಒಂದು ಕಡಾಯಿಗೆ ಹಾಕಿ ಈ ಥರ ಒಂದು ಸಲ ನೀರೆಲ್ಲನೂ ಕೂಡ ಹೋಗೋ ಥರ ಹಾಗೇ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಡ್ರೈ ಆಗಿಯೇ ಹುರ್ಕೊಂಡು ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಕಣ್ಣು ಬೀಳೋ ತನಕ ಚೆನ್ನಾಗಿ ಇದನ್ನು ಹುರ್ಕೊಂಡು ಒಂದು ಬೌಲ್ಗೆ ಇದನ್ನು ತಗೊತಿದ್ದೀನಿ. ಇದ್ರ ಜೊತೆ ಖಡಕ್ ರೊಟ್ಟಿ ಅಥವಾ ಬಿಸಿ ರೊಟ್ಟಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಇವತ್ತು ಖಡಕ್ ರೊಟ್ಟಿ ಇದ್ವು, ಅದಕ್ಕೇ ಈ ಪಲ್ಯ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೀನಿ. ಇವಾಗ ಹುರಿದಿರುವಂಥ ಎಲ್ಲ ಕರ್ಜಿಕಾಯಿಗಳನ್ನೂ ಕೂಡ ಒಂದು ಬೌಲ್ಗೆ ತೆಗೆದು ಅದೇ ಕಡಾಯಿನೇ ಒಂದು ಸ್ವಲ್ಪ ತೊಳ್ಕೊಂಡಿದ್ದೀನಿ. ಕರ್ಗೆಲ್ಲ ಇತ್ತು ಅಲ್ವಾ, ಅದಕ್ಕೆ ಹಂಗೆ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಅದನ್ನು ತೆಗೆದು ಕಡಾಯಿ ತೊಳೆದು ಒಂದು ಸ್ವಲ್ಪ ಎಣ್ಣೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಮನೇಲಿ ಖಾಲಿ ಆಗಿತ್ತು, ಅದಕ್ಕೇ ಒಂದು ಸ್ವಲ್ಪ ಜೀರಿಗೆ, ಕ್ರಷ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿನ ಹಾಕಿ ಆಮೇಲೆ ಒಂದು ಚಿಕ್ಕದು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಎಲ್ಲನೂ ಕೂಡ ಫ್ರೈ ಮಾಡಿಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಖಾರಕ್ಕೆ ತಕ್ಕಂಗೆ ಖಾರದ ಪುಡಿ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಮೊದಲಿಗೆ ಈ ಕರ್ಜಿಕಾಯಿನ ಹುರಿದಿರ್ತೀವಲ್ವ ಆ ಕರ್ಜಿಕಾಯಿನ ಹಾಕಿ ನೀಟಾಗಿ ಎಲ್ಲನೂ ಕೂಡ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಕರ್ಜಿಕಾಯಿ ಪಲ್ಯ ರೆಡಿ ಆಯಿತು. ಹಾಗಲಕಾಯಿಗಿನ ಕಹಿಯಾಗಿರುತ್ತೆ ಅಂದ್ರೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಖಡಕ್ ರೊಟ್ಟಿ ಜೊತೆ ಮಧ್ಯಾಹ್ನ ಊಟನೂ ಕೂಡ ಮುಗಿಸ್ಕೊಂಡಿದ್ದಾಯಿತು. ಇನ್ನು ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಮನೆ ಕಸ ಎಲ್ಲನೂ ಕೂಡ ಬಳ್ಕೊಂಡಿದ್ದಾಯಿತು. ಇನ್ನು ಅಂಗಳ ಕಸನೂ ಕೂಡ ಬಳ್ಕೊಂಡು ನೀರು ಹಾಕ್ಬಿಟ್ರೆ ಈವ್ನಿಂಗ್ದು ಒಂದು ಕೆಲಸ ಮುಗ್ದಂಗೆ. ಅದಕ್ಕೇ ನೀಟಾಗಿ ಅಂಗಳಕ್ಕೆಲ್ಲನೂ ಕೂಡ ನೀರು ಹಾಕ್ದೆ. ಈ ಕಡೆ ಅಂಗಳಕ್ಕೂ ನೀರು ಹಾಕ್ದೆ. ಅದನ್ನು ಏನು ವೀಡಿಯೋ ಮಾಡ್ಕೊಂಡಿಲ್ಲ. ಈ ಕಡೆ ಅಂಗಳಕ್ಕೆ ಸಣ್ಣ ಅಂಗಳಕ್ಕೆ ನೀರು ಹಾಕ್ದೆ ಅಲ್ವಾ, ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಬೆಳಗ್ಗೆನೇ ಬಟ್ಟೆನ ವಾಶ್ ಮಾಡಿದ್ದೆ. ಅದನ್ನೆಲ್ಲನೂ ಕೂಡ ತೊಗೊಂಡು ಬಂದು ಮಡಚಿಡ್ತಾಯಿದ್ದೀನಿ. ಡೈಲಿ ಬಟ್ಟೆ ಒಗೆಯೋದು ಆವಾಗಲೇ ಸಾಯಂಕಾಲ ಒಣಗಿದ್ದಾದಮೇಲೆ ಈ ಥರ ಮಡಚಿ ಇಟ್ಕೊಂಡ್ಬಿಟ್ರೆ ಕೆಲಸನೂ ಕಡಿಮೆ ಆಗುತ್ತೆ. ಬಟ್ಟೆನೂ ಕೂಡ ಜಾಸ್ತಿ ಮೆಸ್ಸಿ ಇರೋದಿಲ್ಲ. ಯಾವ ಬಟ್ಟೆ ಬೇಕೋ ಆ ಬಟ್ಟೆನ ಆರಾಮಾಗಿ ತಗೋಬೋದು. ಹಂಗೇ ನಾವು ಬಟ್ಟೆನ ತೊಗೊಂಡು ಬಂದು ಹಂಗೇ ಇಟ್ಟರೆ ನಮಗೆ ಬೇಕಾಗಿರುವಂಥ ಬಟ್ಟೆ ಬೇಗ ಸಿಗೋದಿಲ್ಲ ಮತ್ತು ವಾರ್ಡ್ರೋಬ್ ಕೂಡ ಮೆಸ್ಸಿ ಆಗಿರುತ್ತೆ. ಅದಕ್ಕೇ ಒಣಗಿದ ತಕ್ಷಣವೇ ಈ ಥರ ತೊಗೊಂಡು ಬಂದು ನೀಟಾಗಿ ಮಡಚಿಟ್ಕೊಂಡ್ರೆ ನೀಟಾಗೂ ಕೂಡ ಕಾಣುತ್ತೆ, ನಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ವಾರ್ಡ್ರೋಬ್ ಕೂಡ ಕ್ಲೀನಾಗಿ ಕಾಣುತ್ತೆ ಅಂತ ಈ ಥರ ಮಾಡೋದಷ್ಟೇ.
ಹಾಗೇ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ, ಯಾಕೆ ನೀವು ಫೇಸ್ ತೋರಿಸಿ ವ್ಲಾಗ್ ಮಾಡೋದಿಲ್ಲ, ಮುಂದೆನೂ ಕೂಡ ಇದೇ ರೀತಿಯೇ ವೀಡಿಯೋಸ್ ಕಂಟಿನ್ಯೂ ಮಾಡ್ತೀರಾ ಅಥವಾ ಫೇಸ್ ಏನಾದರೂ ತೋರಿಸಿ ವೀಡಿಯೋ ಮಾಡ್ತೀರಾ ಅಂತ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ. ಅದಕ್ಕೆ ಇವತ್ತು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಲೇ ನನ್ನ ಚಾನಲ್ ಮಾನಿಟೈಸ್ ಆಗೋ ತನಕ ನಾನು ಫೇಸ್ ತೋರಿಸಿ ವಿಡಿಯೋ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ. ಆಮೇಲೆ 1000 ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ ಫೇಸ್ ತೋರಿಸಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಅಂದರೆ ಇವಾಗ ಏನು ಅನ್ನಿಸ್ತಾ ಇದೆ ಅಂದರೆ ನನ್ನ ಚಾನಲ್ ಮಾನಿಟೈಸ್ ಆದಮೇಲೆ ನಾನು ಫೇಸ್ ತೋರಿಸಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ, ಅಲ್ಲಿ ತನಕ ಇದೇ ರೀತಿ ಫೇಸ್ಲೆಸ್ ವ್ಲಾಗ್ ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಮುಂದೆ ಫ್ಯೂಚರಲ್ಲಿ ವೀಡಿಯೋಸಲ್ಲಿ ನಾನು ಫೇಸ್ ತೋರಿಸಿನೇ ವ್ಲಾಗ್ ಮಾಡ್ತೀನಿ. ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಯೂಟ್ಯೂಬಲ್ಲಿ ನಾವು ಫೇಸ್ ತೋರಿಸಿ ವ್ಲಾಗ್ ಮಾಡಿದ್ರು, ಫೇಸ್ ತೋರಿಸದೆ ವ್ಲಾಗ್ ಮಾಡಿದ್ರು ಕಂಟೆಂಟ್ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ. ಕಂಟೆಂಟ್ ಒಂದು ಚೆನ್ನಾಗಿದ್ದರೆ ನಾವು ಫೇಸ್ ತೋರಿಸಿದ್ರು ತೋರಿಸಿಲ್ಲ ಅಂದರೂ ಏನೂ ಇರೋದಿಲ್ಲ. ಒಳ್ಳೆ ಕಂಟೆಂಟ್ ಕೊಡಬೇಕು, ಜನಕ್ಕೆ ಇಷ್ಟ ಆಗಿ ಯೂಸ್ಫುಲ್ ಅನ್ನಿಸ್ಬೇಕು ಅಂಥ ಕಂಟೆಂಟ್ ಕೊಟ್ಟರೆ ಫೇಸ್ ತೋರಿಸಿದ್ರು ತೋರಿಸಿಲ್ಲ ಅಂದರೂ ನಡೆಯುತ್ತೆ ನನ್ನ ಪ್ರಕಾರ. ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಫೇಸ್ ತೋರಿಸಿ ವಿಡಿಯೋ ಮಾಡೋದ್ರ ಬಗ್ಗೆ ಯಾಕೆ ಹೇಳಿದೆ ಅಂದರೆ, ಒಬ್ಬರು ಕಮೆಂಟ್ ಮಾಡಿದ್ರು ಫೇಸ್ ರಿವೀಲ್ ಮಾಡ್ತೀರಾ ಅಥವಾ ಇದೇ ಥರ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀರಾ ಅಂತ. ಅದಕ್ಕೇ ಈ ವ್ಲಾಗಲ್ಲಿ ಆನ್ಸರ್ ಮಾಡಿದೆ. ಅವ್ರ ಕಮೆಂಟ್ಗೆ ನಾನು ರಿಪ್ಲೈ ಮಾಡಿದೆ, ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಅಂತ. ನಾನು ಹೇಳೋದು ನನ್ನ ಕರ್ತವ್ಯ ಅಲ್ವಾ, ಅದಕ್ಕೇ ಹೇಳಿದೆ. ಇನ್ನು ಬಟ್ಟೆ ಎಲ್ಲನೂ ಕೂಡ ವಾರ್ಡ್ರೋಬಲ್ಲಿ ಜೋಡಿಸ್ಕೊಂಡೆ ನೀಟಾಗಿ ಮಡಚಿ. ರಾತ್ರಿ ಊಟಕ್ಕೆ ಅಂತ ಸಿಂಪಲ್ಲಾಗಿ ಶೇಂಗಾ ತಂಬುಳಿ ಮತ್ತು ರೈಸ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮೊದಲಿಗೆ ಶೇಂಗಾ ತಂಬುಳಿಗೆ ಒಂದು ಸ್ವಲ್ಪ ಶೇಂಗಾನ ತೊಗೊಂಡು ಒಂದು ಕಡಾಯಿಗೆ ಹಾಕಿ ನೀಟಾಗಿ ಅದನ್ನು ಹುರ್ಕೋಬೇಕು. ಅದನ್ನು ಹುರಿಲಿಕ್ಕಿಟ್ಟು ಇನ್ನು ಈ ಕಡೆಗೆ ಕೊತ್ತಂಬರಿ ಕರಿಬೇವು ಎಲ್ಲ ಕೂಡ ಬೇಕು ಅಲ್ವಾ, ಹಸಿಮೆಣಸಿನ್ಕಾಯಿ ಅದನ್ನೆಲ್ಲನೂ ಕೂಡ ಫ್ರಿಜ್ಜಿಂದ ತೆಗೆದೆ. ಈ ಕಡೆಗೆ ಶೇಂಗಾ ಕೂಡ ಚೆನ್ನಾಗಿ ಹುರಿದಿದ್ವು. ಶೇಂಗಾ ಎಲ್ಲನೂ ಕೂಡ ಒಂದು ಚಿಕ್ಕ ಪ್ಲೇಟ್ಗೆ ತೆಗೆದಿಟ್ಕೊತಿದ್ದೀನಿ. ಇದು ಶೇಂಗಾ ಎಲ್ಲನೂ ಕೂಡ ಕಂಪ್ಲೀಟಾಗಿ ಕೂಲಾಗೋಷ್ಟೊತ್ತಿಗೆ ಈ ಕಡೆಗೆ ಹಸಿಮೆಣಸಿನ್ಕಾಯಿ ಎಲ್ಲನೂ ಕೂಡ ಹುರ್ಕೋಬೇಕು ಅಲ್ವಾ, ಅದಕ್ಕೇ ಅದೇ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು 3-4 ಹಸಿಮೆಣಸಿನ್ಕಾಯಿನ ಮಧ್ಯದಲ್ಲಿ ಈ ಥರ ಒಂದರಲ್ಲಿ 2 ಮಾಡಿ ಹಾಕಿದ್ದೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಹೆಸಲು, ಒಂದು ಸ್ವಲ್ಪ ಜೀರಿಗೆ ಹಾಕಿ ಚೆನ್ನಾಗಿ ಇದನ್ನು ಹುರ್ಕೊತಿದ್ದೀನಿ. ಹಾಗೆಯೇ ಈ ಕಡೆಗೆ ಶೇಂಗಾ ಒಂದು ಸ್ವಲ್ಪ ಕೂಲಾಗಿದ್ವು, ಅದನ್ನು ಒಂದು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊತಿದ್ದೀನಿ. ಒಂದು 4 ಕಾಳು ಶೇಂಗಾನ ಸೈಡಲ್ಲಿ ನನಗೆ ತಿನ್ನಲಿಕ್ಕೆ ಅಂತ ತೆಗೆದಿಟ್ಕೊಂಡೆ. ಶೇಂಗಾನ ಒಂದು ಸಲ ಮಿಕ್ಸಿ ಮಾಡಿಕೊಂಡು ಅದೇ ಮಿಕ್ಸಿಗೆ ಹುರಿದಿರುವಂತಹ ಹಸಿಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಈ ಥರ ಚಟ್ನಿ ಟೈಪ್ ರುಬ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ ಇದನ್ನು ಹಾಕಿ ತಂಬುಳಿ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ನೀರು ಗಟ್ಟಿ ನಿಮಗೆ ಯಾವ ಥರ ಇಷ್ಟ ಆ ಥರ ಮಾಡ್ಕೋಬೋದು. ಇನ್ನು ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಸೈಡಲ್ಲಿ ತೆಗೆದಿಟ್ಕೊಂಡು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ, ಒಂದು ಸ್ವಲ್ಪ ಹಿಂಗನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಹಸಿಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಲ್ವ, ಅದಕ್ಕೇ ಜಾಸ್ತಿ ಖಾರ ಆಗುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡು ಒಂದು ಸಲ ಹಂಗೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಬೆಲ್ಲ, ಒಂದು ಸ್ವಲ್ಪ ಹುಣಸೆ ಹಣ್ಣಿನ ಪೇಸ್ಟ್ ಹಾಕಿ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಮೊದಲಿಗೆ ನಾವು ಶೇಂಗಾ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ರುಬ್ಬಿದ ಪೇಸ್ಟ್ಗೆ, ಅದಕ್ಕೇ ಇದು ಒಗ್ಗರಣೆನ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇನ್ನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಶೇಂಗಾ ತಂಬುಳು ರೆಡಿ ಆಯಿತು. ರಾಗಿ ಮುದ್ದೆ, ಜೋಳದ ಮುದ್ದೆ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ನಾನಿಲ್ಲಿ ಅನ್ನಕ್ಕೆ ಸರ್ವ್ ಮಾಡ್ಕೊಂಡಿದ್ದೆ. ರಾತ್ರಿ ಊಟ ಎಲ್ಲನೂ ಕೂಡ ಮುಗಿಸ್ಕೊಂಡ್ವಿ. ಸಿಂಪಲ್ಲಾಗಿ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಇನ್ನು ಊಟ ಎಲ್ಲನೂ ಕೂಡ ಆದಮೇಲೆ ಮೊದಲು ಮಾಡೋ ಕೆಲಸನೇ ಕಿಚನ್ ಕ್ಲೀನಿಂಗ್, ಅಂದರೆ ಕೌಂಟರ್ ಟಾಪ್ ಕ್ಲೀನಿಂಗ್. ಗ್ಯಾಸ್ ಎಲ್ಲನೂ ಕೂಡ ನೀಟಾಗಿ ಒರೆಸ್ಕೊಳ್ಳೋದು. ಮೆಸ್ಸಿ ಆಗಿಲ್ಲ ಅಂದರೆ ಹಂಗೇ ಮೇಲ್ಮೇಲೆ ಒರೆಸ್ಕೊಂಡ್ಬಿಡ್ತೀನಿ. ಇನ್ನು ಅಡುಗೆ ಮಾಡ್ತಾ ವೀಡಿಯೋ ಶೂಟ್ ಮಾಡ್ಕೊಂಡಿರ್ತೀನಲ್ವ, ಒಂದು ಸ್ವಲ್ಪ ಜಾಸ್ತಿನೇ ಮೆಸ್ಸಿ ಆಗಿಬಿಟ್ಟಿರುತ್ತೆ. ವಸ್ತುಗಳೆಲ್ಲನೂ ಕೂಡ ಅಲ್ಲಲ್ಲೇ ಎಲ್ಲ ಚೆಲ್ಲಿಬಿಟ್ಟಿರುತ್ತೆ. ಅದಕ್ಕೇ ನೀಟಾಗಿ ಒಂದು ಸಲ ಸ್ಕ್ರಬ್ ಮಾಡಿಕೊಂಡು ಈ ಥರ ಒಂದು 2-3 ಸಲ ಬಟ್ಟೆನ ಚೆನ್ನಾಗಿ ಹಿಂಡಿ ಒರೆಸ್ಕೊಂಡ್ರೆ ಕೌಂಟರ್ ಟಾಪ್ ಕೂಡ ಕ್ಲೀನಾಗಿ ಕಾಣುತ್ತೆ. ಮತ್ತು ನನಗೆ ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಳ್ಳೋಕ್ಕೂ ಕೂಡ ಬೆಳಿಗ್ಗೆ ಕೆಲಸ ಈಸಿಯಾಗಿಬಿಡುತ್ತೆ ಅಂತ ಹೇಳಿ ಒಂದು ಸಲ ಕೌಂಟರ್ ಟಾಪ್ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ಮಲ್ಕೊಂಡೆ. ಒಂದು ಸ್ವಲ್ಪ ಬಾದಾಮಿನ ನೆನೆ ಹಾಕಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಕೊನೆ ತನಕ ಯಾರೆಲ್ಲ ವೀಡಿಯೋ ನೋಡಿದ್ರಾ, ಥ್ಯಾಂಕ್ ಯು ಸೋ ಮಚ್.